ಮಂಡ್ಯದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯನ್ನ ಮಾಡುವ ಮೂಲಕ ಅಲ್ಲಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮಂಡ್ಯದಲ್ಲಿ ಹೋರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ಸಿಡಬ್ಲ್ಯೂಎಂಎ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದೆಡೆ ಬೈಕ್ ರ್ಯಾಲಿ ಮಾಡುವ ಮೂಲಕ ಬಂದ್ಗೆ ಸ್ಪಂದಿಸಬೇಕು, ಬೆಂಬಲವನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವರ್ತಕರನ್ನ ಮನವಿ ಮಾಡುವಂತದ್ದು, ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯದ ಪೇಟೆ ಬೀದಿಗೆ ಹೋರಾಟಗಾರರ ಬೈಕ್ ರ್ಯಾಲಿ ಬರ್ತಾ ಇರುವಂತದ್ದು. ಒಂದಷ್ಟು ಪೊಲೀಸರು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಹೋರಾಟಗಾರರು ಕೂಡ ಮಾಡ್ತಾ ಇರುವಂತ ದೃಶ್ಯಗಳನ್ನ ಗಮನಿಸಬಹುದು. ಪೇಟೆ ಬೀದಿಯಲ್ಲಿ ಬೈಕ್ ರ್ಯಾಲಿ ಸಾಗ್ತಾ ಇದೆ. ಅಲ್ಲೊಂದಿಲ್ಲೊಂದು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ವು, ಅಂಗಡಿಗಳನ್ನ ತೆರೆದು ವರ್ತಕರು ವ್ಯಾಪಾರದಲ್ಲಿ ತೊಡಗಿದ್ರು. ಆದ್ರೆ ಬೈಕ್ ರ್ಯಾಲಿ ಬರ್ತಾ ಇದ್ದಂತೆ ಅಂಗಡಿಗಳನ್ನ ಬಂದ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಗಮನಿಸಬಹುದು. ಅಂದ್ರೆ ಬೈಕ್ ರ್ಯಾಲಿ ಬರ್ತಾ ಇದ್ದಂತೆ ವರ್ತಕರು ಬಾಗಿಲನ್ನ ಬಂದ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು. ಮಂಡ್ಯದಲ್ಲಿ ಬಂದ್ ಅನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ನಿನ್ನೆಯಿಂದಲೂ ಕೂಡ ಒಂದಷ್ಟು ಮನವಿಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ತೆರಿಬೇಡಿ, ಕಾವೇರಿ ನೀರಿಗಾಗಿ ನೀವು ಕೂಡ ಬೆಂಬಲವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಆದ್ರೆ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬೈಕ್ ರ್ಯಾಲಿ ಬರ್ತಾ ಇದ್ದಂತೆ ಅಂಗಡಿಗಳು ಕೂಡ ಓಪನ್ ಆಗ್ತಾ ಇರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಸರ್, ಹೋರಾಟ ಮಾಡ್ತಾ ಇದ್ರಿ, ಜೊತೆಗೆ ಬೈಕ್ ರ್ಯಾಲಿ ಮಾಡ್ತಾ ಇದ್ರಿ, ಅಲ್ಲೊಂದಿಲ್ಲೊಂದು ಅಂಗಡಿಗಳು ಕೂಡ ಓಪನ್ ಆಗಿದೆ. ನಿಜವಾಗ್ಲೂ ಬಹುತೇಕ ಮಂಡ್ಯದಲ್ಲಿ ವರ್ತಕರು ಸಹಕರಿಸಿದ್ದಾರೆ. ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ. ಒಬ್ಬೊಬ್ರು ತೆಗ್ದಿದ್ದಾರೆ, ಅವರು ಸಹಕರಿಸಿದ್ದಾರೆ. ಮಂಡ್ಯದಲ್ಲಿ ಬಂದು ಸಂಪೂರ್ಣ ಆಗಿದೆ. ಮಂಡ್ಯ ರೈತರು ಕರೆ ಕೊಟ್ಟಿರುವ ಕನ್ನಡ ಸೇನೆ, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಕರೆ ಕೊಟ್ಟಿರುವ ಬಂದು ಮಂಡ್ಯದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ನೀವು ಈ ರಾಜ್ಯದ ಹಿತವನ್ನ ಕಾಪಾಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡು ನೀರು ಬಿಡ್ತಾ ಇರುವಂತ ಆ 10 ಟಿಎಂಸಿ ನೀರು ಸೇರ್ಕರಣೆ ಆಗಿದ್ರೆ, ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ರೈತರು ಉಳಿತಾ ಇದ್ರು. ಇಷ್ಟು ಕಷ್ಟ ರೋಡ್ ಗೊತ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ರೈತರ ಹಿತವನ್ನ ಕಾಪಾಡಿ ಅಂತೇಳಿ ಆಗ್ರಹ ಮಾಡ್ತಾ ಇದೀವಿ. ಅಂದ್ರೆ ಮನವಿ ಮಾಡ್ತಾ ಇದ್ದಂತೆ ವರ್ತಕರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲೂ ಕೂಡ ಬಟ್ಟೆ ಅಂಗಡಿ ಓಪನ್ ಆಗಿತ್ತು. ಆದ್ರೆ ಯಾವಾಗ ಹೋರಾಟಗಾರರು ಬಂದ್ರು ಆ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಂತೆ, ಜೊತೆಗೆ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಬಾಗಿಲು ಬಂದ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೋರಾಟಗಾರರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಬೈಕ್ ರ್ಯಾಲಿ ಮಾಡ್ತಾ ಇದ್ದೀರಿ, ಕೆಲವು ವರ್ತಕರ ಅವರೇ ಸ್ವಯಂ ಪ್ರೇರಿತ ಬಂದ್ಬಿಟ್ಟಿದ್ದಾರೆ. ಕೆಲವು ಕಿಡಿಗೇಡಿ ವರ್ತಕರು ಇದಕ್ಕೆ